ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಯಾಂಡಲ್ವುಡ್ನ ಚಿಕ್ಕಣ್ಣ ಬಹಿರಂಗ ವೇದಿಕೆ ಮೇಲೆ ಒಂದು ಸತ್ಯ ಹೇಳಿದ್ದಾರೆ. ತಮ್ಮ ಉಪಾಧ್ಯಕ್ಷ ಸಿನಿಮಾದ ಪ್ರಮೋಷನ್ಗೆ ಇವರು ಏನೆಲ್ಲ ಕಷ್ಟಪಟ್ಟಿದ್ದರು ಅನ್ನೋದನ್ನ ಎಳೆ ಎಳೆಯಾಗಿಯೇ ತಿಳಿಸಿದ್ದಾರೆ. ಎಲ್ಲರೂ ಈ ಬಗ್ಗೆ ತಿಳಿಸುತ್ತಲೇ ಇದ್ದರು. ಆದರೆ ದಾಸ ದರ್ಶನ್ ಮಾಡಿದ್ದ ಒಂದೇ ಒಂದು ಕೆಲಸ ಇಡೀ ನಾಡಿಗೆ ತಮ್ಮ ಚಿತ್ರದ ರಿಲೀಸ್ ಡೇಟ್ ತಿಳಿಯೋ ಹಾಗೆ ಮಾಡಿದೆ. 50 ಲಕ್ಷ ಖರ್ಚು ಮಾಡಿದ್ರು ಇಷ್ಟೊಂದು ಪ್ರಚಾರ ಸಿಗ್ತಾನೆ ಇರಲಿಲ್ಲ ಅನ್ನೋದು ಉಪಾಧ್ಯಕ್ಷರ ಒಟ್ಟು ಮಾತಾಗಿದೆ. ಇಷ್ಟೆಲ್ಲ ಮನದ ಮಾತುಗಳನ್ನ ಚಿಕ್ಕಣ್ಣ ಎಲ್ಲಿ ಹೇಳಿದ್ರು, ಯಾವ ವೇದಿಕೆ ಮೇಲೆ ಇದನ್ನ ನೆನಪಿಸಿಕೊಂಡ್ರು, ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ದಾಸ ದರ್ಶನ್ ನಮ್ಮ ದೇವ್ರು, ಇವರ ಸಹಾಯ ಮರೆಯೋದಿಲ್ಲ. ದಾಸ ದರ್ಶನ್ ಬಗ್ಗೆ ದರ್ಶನ್ ಸ್ನೇಹಿತರ ವಲಯದಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಒಂದು ರೀತಿ ದೇವರಂತೆ ಅವರಿಗೆಲ್ಲ ದರ್ಶನ್ ಕಾಣ್ತಾರೆ. ಆ ಒಂದು ಮಾತುಗಳನ್ನ ದರ್ಶನ್ನ ಅನೇಕ ಸ್ನೇಹಿತರು ಹೇಳುತ್ತಾರೆ. ತಮ್ಮದೇ ರೀತಿಯಲ್ಲಿ ದರ್ಶನ್ ಇವರಿಗೆ ಸಾಥ್ ಕೊಟ್ಟಿದ್ದು ಇದೆ. ಹೌದು, ಆ ದಿನ ದರ್ಶನ್ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇತ್ತು. ಎಲ್ಲ ಕ್ಯಾಮರಾಗಳು ರೆಡಿಯಾಗಿದ್ದವು. ದರ್ಶನ್ ಬಂದ್ರು. ಆದ್ರೆ ಹೇಳಿದ್ದೇನು ಗೊತ್ತೇ? ನಿಜ, ಆ ದಿನ ದರ್ಶನ್ ತಮ್ಮ ಬಗ್ಗೆ ಏನು ಹೇಳಿಕೊಳ್ಳಿಲ್ಲ. ಪೊಲೀಸ್ ವಿಚಾರಣೆಯಲ್ಲಿ ಹೇಳಿದ್ದೇನು ಅಂತಲೂ ತಿಳಿಸಲಿಲ್ಲ. ಎಲ್ಲವನ್ನು ರಾಕ್ಲೈನ್ ತಾತಾನೆ ಹೇಳ್ತಾರೆ ಅಂದ್ರು. ನಮ್ಮ ಚಿಕ್ಕಣ್ಣನ ಸಿನಿಮಾ 26ಕ್ಕೆ ರಿಲೀಸ್ ಐತೆ ನೋಡಿ ಎಂದ ದಾಸ. ಕಾಟೇರ ಲೇಟ್ ನೈಟ್ ಪಾರ್ಟಿ ನೋಟಿಸ್ ವಿಚಾರವಾಗಿಯೇ ಅಂದು ದರ್ಶನ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ಬಂದ್ಮೇಲೆ ಮಾಧ್ಯಮಕ್ಕೆ ಹೇಳಿದ್ದು ಒಂದೇ ಮಾತು, ನಮ್ಮ ಚಿಕ್ಕಣ್ಣನ ಸಿನಿಮಾ 26ಕ್ಕೆ ರಿಲೀಸ್ ಐತೆ ನೋಡಿ ಅಂತಲೇ ಹೇಳಿ ಹಿಂದಕ್ಕೆ ಸರಿದು ಬಿಟ್ರು. ಇಷ್ಟೇ ನೋಡಿ, ಇದು ಚಿಕ್ಕಣ್ಣನಿಗೆ ಸಾಕಷ್ಟು ಖುಷಿ ಕೊಟ್ಟಿತ್ತು. 50 ಲಕ್ಷ ದುಡ್ಡು ಖರ್ಚು ಮಾಡಿ ಪ್ರಚಾರ ಮಾಡಿದ್ರು ಇಷ್ಟು ರೀಚ್ ಸಿಗ್ತಾನೆ ಇರಲಿಲ್ಲ. ಆದರೆ ಇದೀಗ ಅದು ತುಂಬಾನೇ ಹೆಲ್ಪ್ ಆಗಿದೆ ಅಂತಲೇ ಚಿಕ್ಕಣ್ಣ ಹೇಳಿಕೊಂಡಿದ್ದಾರೆ. ಹಾಗೆ ಚಿಕ್ಕಣ್ಣ ಹೇಳಿದ ವೇದಿಕೆ ಬೇರೆ ಯಾವುದೂ ಅಲ್ಲ, ಕಾಟೇರ ಸಕ್ಸಸ್ ಸಂಭ್ರಮದ ವೇದಿಕೆಯಲ್ಲಿ ಚಿಕ್ಕಣ್ಣನ ಮನದ ಮಾತು. ಮಂಡ್ಯ ಜಿಲ್ಲೆಯ ಪಾಂಡವಪುರದ ಕ್ರೀಡಾಂಗಣದಲ್ಲಿ ರೈತರ ಕಾರ್ಯಕ್ರಮ ಇತ್ತು. ಅಲ್ಲಿ ದರ್ಶನ್ ಸೇರಿ ಕಾಟೇರ ಇಡೀ ಟೀಮ್ ಭಾಗಿಯಾಗಿತ್ತು. ಇದೇ ಸಮಯದಲ್ಲಿಯೇ ಚಿಕ್ಕಣ್ಣ ಕೂಡ ವೇದಿಕೆ ಮೇಲೆ ಇದ್ರು. ಆಗಲೇ ತಮ್ಮ ಮನದ ಮಾತು ಹೇಳಿಕೊಂಡ್ರು. ದರ್ಶನ್ ನಮ್ಮ ದೇವರು ಅಂತಲೇ ಹೇಳಿಕೊಂಡ್ರು. ಇನ್ನುಳಿದಂತೆ ಈ ಮಾತಿನ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಗಮನ ಸೆಳೆಯುತ್ತಿದೆ.